ಬಿಹಾರ ರಾಜ್ಯದಲ್ಲಿ ನಿತೀಶ್ ಕುಮಾರ್ ರಾಜಕೀಯ ಯುಗ ಅಂತ್ಯವಾಗಿದ್ದು ಇಂದಿನಿಂದ ಕೇಸರಿ ಪರ್ವ ಆರಂಭವಾಗಿದೆ. ಬಿಹಾರದ ಮೊದಲ ಬಿಜೆಪಿ ಸಿಎಂ ಆಗಿ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೇಸರಿ ಪಕ್ಷದಿಂದ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ವ್ಯಕ್ತಿ ಎಂಬ ಗೌರವಕ್ಕೆ ಸಾಮ್ರಾಟ್ ಚೌಧರಿ ಪಾತ್ರವಾಗಿದ್ದಾರೆ. ರಾಜ್ಯಪಾಲ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಂತ ಹುಸೇನ್ ಅವರು ಲೋಕಭವನದಲ್ಲಿ ಸಾಮ್ರಾಟ್ ಚೌಧರಿ ಅವರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಹಾರದ ನೂತನ ಸರ್ಕಾರದಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಜೆಡಿಯುನ ವಿಜಯ್ ಕುಮಾರ್ ಚೌಧರಿ ಮತ್ತು ಬಿಜೇಂದ್ರ ಪ್ರಸಾದ್ ಯಾದವ್ ಅವರು ಕೂಡ ಸಚಿವ ಸಂಪುಟದ ನೂತನ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು ನೂತನ ಸಿಎಂ ಸಾಮ್ರಾಟ್ ಚೌಧರಿ ಅವರ ಹಿನ್ನೆಲೆಯನ್ನು ನೋಡೋದಾದರೆ 8 ವರ್ಷಗಳ ಹಿಂದೆ ಪಕ್ಷ ಬದಲಾಯಿಸುತ್ತಿದ್ದ ಚೌಧರಿ ಬಿಜೆಪಿ ಸೇರಿದ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಸಾಮ್ರಾಟ್ ಚೌಧರಿ ಹಿರಿಯ ನಾಯಕ ಶಕುನಿ ಚೌಧರಿ ಅವರ ಮಗ. ಅವರನ್ನ ಕುಶ್ವಾಹ ಕೋರಿ ಸಮುದಾಯದ ಪ್ರಭಾವಿ ನಾಯಕ ಎಂದೇ ಪರಿಗಣಿಸಲಾಗಿದೆ. ಈ ಸಾಮಾಜಿಕ ಹಿನ್ನೆಲೆ ಅವರಿಗೆ ರಾಜಕೀಯದಲ್ಲಿ ಆರಂಭಿಕ ಮನ್ನಣೆಯನ್ನು ನೀಡಿತು. ಸಾಮ್ರಾಟ್ ಚೌಧರಿ ಮೊದಲ ಜನತಾದಳ ಯುನೈಟೆಡ್ ಪಕ್ಷದಲ್ಲಿದ್ದರು. 2014ರ ಬಳಿಕ ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಸೇರಿದ್ರು. ಬಳಿಕ 2017ರ ಜೂನ್ನಲ್ಲಿ ಬಿಜೆಪಿ ಸೇರಿದ್ರು. ಇದೀಗ ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಿದ್ದಾರೆ. ಕೆಲವರು ಯೋಗ, ಕೆಲವರು ಅರ್ಹತೆ, ಯೋಗ್ಯತೆ, ಜಾತಿ ಎಲ್ಲವೂ ಕೂಡ ಕಾರಣ ಆಗುತ್ತೆ. ನಿತೀಶ್ ಕುಮಾರ್ ನಂತರ ಬಿಜೆಪಿಯ ಮುಖ್ಯಮಂತ್ರಿ ಸ್ಥಾನ ಪಡ್ಕೊಂಡಿದೆ. ನೋಡ್ಬೇಕೇನಾಗುತ್ತೆ ಅಂತ. ನಿತೀಶ್ ಕುಮಾರ್ ಅಬ್ಬರ್ಸಿಲ್ಲ, ಬೊಬ್ಬಿರ್ದಿಲ್ಲ. ಲಾಲೂ ಪ್ರಸಾದ್ ಯಾದವ್ನ ಮನೆಗೆ ಕಳಿಸಿದ್ದು, ಮೂಲೆಯಲ್ಲಿ ಕೂರಿಸಿದ್ದು ನಿತೀಶ್ ಕುಮಾರ್. ಬಟ್ ನಿತೀಶ್ ಕುಮಾರ್ ಜಾಗವನ್ನು NDAನಲ್ಲಿ ಸಾಮ್ರಾಟ್ ಚೌಧರಿ ತುಂಬ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶರದ್ ಯಾದವ್ ಇದ್ರು. ಶರದ್ ಯಾದವ್ ಮುಖ್ಯಮಂತ್ರಿ ಆಗಲಿಲ್ಲ. ಜಾರ್ಜ್ ಫರ್ನಾಂಡಿಸ್ ನಮ್ಮ ಮಂಗಳೂರು ಮೂಲದವರು, ಕನ್ನಡಿಗರು. ಅವ್ರ ಪಾರ್ಟಿನ JDU ಜೊತೆ ಮರ್ಜ್ ಮಾಡಿ NDA ಸಂಚಾಲಕರಾಗ್ತಾರೆ ಜಾರ್ಜ್ ಫರ್ನಾಂಡಿಸ್. ಸೊ ಹಾಗಾಗಿ JDUಗೂ ಕರ್ನಾಟಕಕ್ಕೂ ಸಂಬಂಧ ಇದೆ. ಹಾಗಾಗಿ JDU ನಮ್ಮ ಈ ಮಾಧುಸ್ವಾಮಿ, ಮಳವಳ್ಳಿ ಸೋಮಶೇಖರ್, ನಾಗಮಣಿ ನಾಗೇಗೌಡ, ಈಗ ಎಷ್ಟೋ ಶಾಸಕರು JDUನಿಂದ ಗೆದ್ದಿದ್ದವರೆ, ಆ JDS ಇಂದ ಸಪ್ರೇಟ್ ಆದಂಥವ್ರು. ಸೊ ಹಾಗಾಗಿ JDUಗೂ ಕರ್ನಾಟಕಕ್ಕೂ ಸಂಬಂಧ ಇದೆ. ಪಶ್ಚಿಮ ಬಂಗಾಳದ ಜಲ್ಪೈಗುರಿ ಜಿಲ್ಲೆಯ ರಾಜ್ಗಂಜ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರ್ಜರಿ ಚುನಾವಣಾ ಪ್ರಚಾರ ಕೈಗೊಂಡಿದ್ರು. ಈ ವೇಳೆ ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. TMC ನಾಯಕರು ಭ್ರಷ್ಟಾಚಾರದ ಮೂಲಕ ಜನರಿಂದ ಲೂಟಿ ಮಾಡಿರುವ ಪ್ರತಿಯೊಂದು ಪೈಸೆಯನ್ನ ಬಿಜೆಪಿ ಸರ್ಕಾರ ಬಡ್ಡಿ ಸಮೇತ ವಸೂಲಿ ಮಾಡಲಿದೆ ಅಂತ ಶಪಥ ಮಾಡಿದ್ದಾರೆ. ಬಂಗಾಳದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದ್ದು ಮಮತಾ ಅವರ ಆಡಳಿತದ ಅಂತ್ಯ ಉತ್ತರ ಬಂಗಾಳದಿಂದಲೇ ಆರಂಭವಾಗಲಿದೆ ಅಂತ ಅಮಿತ್ ಶಾ ಭವಿಷ್ಯ ನುಡಿದಿದ್ದಾರೆ. ಬಂಗಾಳದಲ್ಲಿ ಇರುವುದು ಲೂಟಿಕೋರ TMC ಸರ್ಕಾರ. ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಸುಮಾರು 300 ಕೋಟಿ ರೂಪಾಯಿಗಳನ್ನು ನುಂಗಿ ಹಾಕಿದ್ದಾರೆ. ಪ್ರವಾಹ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ನೀಡಿದ್ದ 100 ಕೋಟಿ ಅನುದಾನವನ್ನು ಲೂಟಿ ಮಾಡಿದ್ದಾರೆ. TMC ಗೂಂಡಾಗಳು ಜನರಿಗೆ ಸಾಕಷ್ಟು ತೊಂದರೆ ನೀಡುತ್ತಿದ್ದಾರೆ. EVM ಯಂತ್ರದಲ್ಲಿ ಕಮಲದ ಗುರುತಿಗೆ ಮತ ಹಾಕುವ ಮೂಲಕ TMC ಗೂಂಡಾಗಳಿಗೆ ತಕ್ಕ ಪಾಠ ಕಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಚಹಾ ತೋಟದ ಕಾರ್ಮಿಕರಿಗೆ ಜಮೀನು ಹಕ್ಕು ನೀಡಿ ಅವರನ್ನ ಮಾಲೀಕರನ್ನಾಗಿ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಫಸ್ಟು ಕಮ್ಯುನಿಸ್ಟ್ ಪಾರ್ಟಿ ವಿರುದ್ಧ ಬಿಜೆಪಿ TMC ಒಟ್ಟಿಗೆ ಗುದ್ದಾಡೋರು. ನಂತರ TMC ಬಿಜೆಪಿ ಸಹವಾಸ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಬಂದರು. ಕಮ್ಯುನಿಸ್ಟ್ ಪಾರ್ಟಿ ಈಗ 3ನೇ ಪ್ಲೇಸು. ಬಿಜೆಪಿ ವರ್ಸಸ್ TMC ನಡುವಿನ ಗುದ್ದಾಟ. ಕಮ್ಯುನಿಸ್ಟ್ ಪಾರ್ಟಿ ಬಿಜೆಪಿ ಜೊತೆ ಸೇರ್ಕೊಂಡು TMC ಸೋಲ್ಸೋಕೆ ಕೊಟ್ಟಿದ್ದಾರೆ. ರಾಜಕಾರಣದ ವಿಪರ್ಯಾಸ ಇದು. ಯಾರು ಯಾವಾಗ ಅಪೋಸಿಷನ್ ಪಾರ್ಟಿ ಯಾವಾಗ ಇಲ್ಲಿ ಇರ್ತಾರೆ ಗೊತ್ತಾಗಲ್ಲ. ದೀರ್ಘಕಾಲ 2-3 ದಶಕಗಳ ಕಾಲ ಪಶ್ಚಿಮ ಬಂಗಾಳವನ್ನು ಕೆಂಪು ಕೋಟೆಯಾಗಿ ಕಟ್ಕೊಂಡಿದ್ದು ಕಮ್ಯುನಿಸ್ಟ್ ಪಾರ್ಟಿ. ಆದರೆ ಅಷ್ಟು ಶಿಸ್ತುಬದ್ಧ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಇವತ್ತು ಹೆಸರಿಲ್ಲದಂಗೆ ಆಗೋಗಿದೆ. ಅಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು 543ರಿಂದ 850ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆಗೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಗ್ಗಟ್ಟಿನ ವಿರೋಧ ವ್ಯಕ್ತವಾಗಿದೆ. ತೆಲಂಗಾಣ, ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯ ವಿರುದ್ಧ ರಾಜಕೀಯ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದು, ಈ ಕ್ರಮವು ನಮ್ಮ ಪ್ರಜಾಪ್ರಭುತ್ವ ಮತ್ತು ದೇಶದ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ರಾಜಕೀಯ ಶಕ್ತಿಯನ್ನು ಬದಲಾಯಿಸಬಹುದು ಮತ್ತು ದಕ್ಷಿಣ ರಾಜ್ಯಗಳಲ್ಲಿ ಅಸಮತೋಲನವನ್ನು ಉಂಟು ಮಾಡಬಹುದು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರಿಗೂ ಪತ್ರ ಬರೆದು ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಮನವಿ ಮಾಡಿದ್ದಾರೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಯಿಂದ ಎದುರಾಗಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚಿಸಲು ತಮಿಳುನಾಡು ಸಿಎಂ MK ಸ್ಟಾಲಿನ್ DMK ಸಂಸದರ ತುರ್ತು ಸಭೆ ಕರೆದಿದ್ರು. ಸಂಸತ್ತಿನಲ್ಲಿ ಪಕ್ಷವು ಅನುಸರಿಸಬೇಕಾದ ನಿಲುವಿನ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಹಾಗೂ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಸಾರ್ವಜನಿಕರು, ಜನಪ್ರತಿನಿಧಿಗಳು ಭಾಗಿಯಾಗಿ ಗುರುವಾರ ತಮಿಳುನಾಡಿನ ಎಲ್ಲಾ ಮನೆಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಕಪ್ಪು ಧ್ವಜಗಳನ್ನು ಆರಿಸಲು ಕರೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಮಾಡಿ ಕ್ಯಾಂಪೇನ್ ಮಾಡೋದಾಗುತ್ತೆ. ಇವೆಲ್ಲ ಮಾಡೋದು ಏನು ವರ್ಕೌಟ್ ಆಗುತ್ತೆ. ಇವತ್ತು ಬೆಳಗ್ಗೆ ಮೋದಿ ಕೈ ಮುಖಂಡು ಹಾರ ಹಾಕ್ಸ್ಕೊಂಡ್ರು ಸಿದ್ದರಾಮಯ್ಯನವರು. 50% ನಮ್ದು 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. ಅದು 42 ಕ್ಷೇತ್ರ ಆಗುತ್ತೆ. ಅಂದರೆ 50% ಕ್ಷೇತ್ರ ಜಾಸ್ತಿ ಮಾಡ್ತಾವ್ರೆ. ಕೇರಳ 20 ಇದೆ, 30 ಆಗುತ್ತೆ. ತಮಿಳುನಾಡು 40 ಇದೆ, ಪುದುಚೇರಿ ಸೇರಿ 60 ಆಗುತ್ತೆ. ಆಂಧ್ರ ಪ್ರದೇಶ 25 ಇದೆ, ಅದು 37 ಆಗುತ್ತೆ. ತೆಲಂಗಾಣ 17 ಇದೆ, ಅದೊಂದು 26 ಆಗುತ್ತೆ.
ಹಾಗಾಗಿ ಜನಸಂಖ್ಯೆ ನಾರ್ತ್ ಇಂಡಿಯಾ ಜಾಸ್ತಿ ಇದೆ, ಅದರ ಆಧಾರದ ಮೇಲೆ ಮಾಡಿದ್ರೆ ಖಂಡಿತ ಲಾಸ್ ಆಗುತ್ತೆ. ಬಟ್ ಈಗಿರೋ ಸ್ಥಾನಗಳನ್ನೇ ಆಯಾ ರಾಜ್ಯಗಳಲ್ಲಿ 50% ಜಾಸ್ತಿ ಮಾಡೋದ್ರ ಬಗ್ಗೆ ಪ್ರಸ್ತಾವನೆ ಇದೆ. ಸೊ ಕಾದು ನೋಡಬೇಕು, ಗುದ್ದಾಡಿದ್ರೆ ಏನಾಗುತ್ತೆ, ಚಾಲಾಕಿ ತಂದಲ್ಲಿ ಮಾಡಬೇಕಾಗುತ್ತೆ. ಅಂಡಮಾನ್ ಸಮುದ್ರದಲ್ಲಿ ಅತಿ ದೊಡ್ಡ ದುರಂತ ಸಂಭವಿಸಿದೆ. ರೋಹಿಂಗ್ಯಾ ನಿರಾಶ್ರಿತರು ಮತ್ತು ಬಾಂಗ್ಲಾದೇಶಿ ನಾಗರಿಕರನ್ನ ಹೊತ್ತು ಮಲೇಷ್ಯಾ ಕಡೆಗೆ ಹೋಗುತ್ತಿದ್ದ ಬೋಟ್ ಒಂದು ಅಂಡಮಾನ್ ಸಮುದ್ರದಲ್ಲಿ ಮಗುಚಿ ಬಿದ್ದು 250 ಮಂದಿ ಕಣ್ಮರೆಯಾಗಿದ್ದಾರೆ ಅಂತ ವರದಿಯಾಗಿದೆ. ವಿಶ್ವಸಂಸ್ಥೆಯ ನಿರಾಶ್ರಿತರ ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ನೀಡಿದ ಮಾಹಿತಿ ಪ್ರಕಾರ ದೋಣಿಯಲ್ಲಿ ಪ್ರಯಾಣಿಕರು ತುಂಬಿದ್ರು. ಜನದಟ್ಟಣೆ ಮತ್ತು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದಾಗಿ ಬೋಟ್ ಮಗುಚಿ ಬಿದ್ದಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದೆ. ಸದ್ಯ ಸಮುದ್ರದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದರೂ ಹೆಚ್ಚಿನ ಸಂಖ್ಯೆಯ ಜನರು ಕಾಣೆಯಾಗಿರೋದ್ರಿಂದ ಸಾವಿನ ಸಂಖ್ಯೆ ಹೆಚ್ಚಾಗುವ ಆತಂಕವಿದೆ. ಇನ್ನು ಟ್ರಾಲರ್ ದಕ್ಷಿಣ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ನ ಟೆಕ್ನಾಫ್ನಿಂದ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನು ಹೊತ್ತುಕೊಂಡು ಮಲೇಷ್ಯಾಕ್ಕೆ ಹೊರಟಿತ್ತು. ಕೋಸ್ಟ್ ಗಾರ್ಡ್ ಮಾಧ್ಯಮ ಅಧಿಕಾರಿಯೊಬ್ಬರ ಮಾಹಿತಿ ನೀಡಿದ್ದು, ಈಗಾಗಲೇ 9 ಮಂದಿಯನ್ನು ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಜನರ ಪೈಕಿ 8 ಪುರುಷರು ಮತ್ತು ಒಬ್ಬ ಮಹಿಳೆಯನ್ನು ಕೋಸ್ಟ್ ಗಾರ್ಡ್ಗೆ ಹಸ್ತಾಂತರಿಸಲಾಗಿದೆ. ಪ್ರಸ್ತುತ ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಬದುಕುಳಿದವರಲ್ಲಿ ಒಬ್ಬರಾದ ರಫೀಕುಲ್ ಇಸ್ಲಾಂ ಎಂಬುವರು ಮಾತನಾಡಿ, ಮಲೇಷ್ಯಾದಲ್ಲಿ ಉದ್ಯೋಗ ಸಿಗುತ್ತದೆ ಅಂತ ವಂಚಿಸಿ ನಮ್ಮನ್ನು ಕರೆದೊಯ್ಯಲಾಗ್ತಾ ಇತ್ತು. ನಮ್ಮಲ್ಲಿ ಹಲವರನ್ನ ಸಮುದ್ರದ ಆಳದಲ್ಲಿ ಮೀನುಗಾರಿಕೆ ನಡೆಸಲು ಬಳಸುವ ವಿಶೇಷ ದೋಣಿಯಲ್ಲಿ ಇರಿಸಲಾಗಿತ್ತು. ಟ್ರಾಲರ್ನಿಂದ ಸೋರಿಕೆಯಾದ ಎಣ್ಣೆಯಿಂದ ಕೆಲವರು ಅಲ್ಲಿಯೇ ಸಾವನ್ನಪ್ಪಿದ್ರು. ನಾನು ಕೂಡ ಸುಟ್ಟ ಗಾಯಗಳಿಂದ ಬಳಲುತ್ತಿದ್ದೆ. ದೋಣಿ 4 ದಿನಗಳ ಕಾಲ ಪ್ರಯಾಣ ನಡೆಸಿದ್ದು ನಂತರ ಮಗುಚಿ ಬಿದ್ದಿತ್ತು. ಸುಮಾರು 36 ಗಂಟೆಗಳ ಕಾಲ ತೇಲುತ್ತಲೇ ನಾನು ಬದುಕುಳಿದೆ. ನಂತರ ನಮ್ಮನ್ನು ರಕ್ಷಣೆ ಮಾಡಿದ್ರು ಅಂತ ಹೇಳಿದ್ದಾರೆ. ದುರಂತ, ಮಾನವೀಯತೆಗಿಂತ ಇನ್ಯಾವುದೋ ಧರ್ಮ ಇಲ್ಲ, ದೇಶ ಇಲ್ಲ. ಆ ರೋಹಿಂಗ್ಯಾಗೆ ದೊಡ್ಡ ಸಮಸ್ಯೆ ಆಗ್ತಿದೆ. ನಾವು ಕೂಡ ಜನ 140 ಕೋಟಿ ಇದ್ದೀವಿ, ನಮಗೂ ಅವಶ್ಯಕತೆ ಇಲ್ಲ ಯಾರನ್ನೂ. ಆದರೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಹಾರ ಮಾಡೋ ಕಡೆ ಗಮನ ಕೊಡಬೇಕು. ಅವರೆಲ್ಲ ಮುಸಲ್ಮಾನರು ನಾವು ಸೇರಿಸ್ತಾ ಇಲ್ಲ, ಅಂದರೆ ಲೈಕ್ ಅಲ್ಲಿವರು ಅಂತ. ಆ ಮುಸಲ್ಮಾನ ದೇಶಗಳಾರು ಅವ್ರ ಕಡೆ ಗಮನ ಹರಿಸ್ಬೇಕು. ಬಟ್ ಆ ಮುಸ್ಲಿಂ ಕಂಟ್ರಿಗಳ ನಡುವೆ ಯುದ್ಧ ಆಗ್ತಾ ಇದೆ. ಒಂದು ಕಡೆ ಅರಬ್ ಕಂಟ್ರೀಸ್ ಆಗಿ ಇರಾನ್ ನಡುವಿನ ಸಂಘರ್ಷ, ಇಸ್ರೇಲ್ ನಡುವಿನ ಸಂಘರ್ಷ, ಒಂದು ಕಡೆ ಈ ಥರ ಸಮಸ್ಯೆ. ಭಗವಂತನೇ ಕಾಪಾಡಬೇಕು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.